ನಾವಿವತ್ತು ಇತಿಹಾಸ ಪ್ರಸಿದ್ಧ ಮೆಕ್ಕಿಕಟ್ಟು ಶ್ರೀ ನಂದಿಕೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಬನ್ನಿ ದರ್ಶನ ಪಡೆಯೋಣ. ಈಗ ನಮ್ಮೊಂದಿಗೆ ಇಲ್ಲಿನ ದೇವಸ್ಥಾನದ ಅರ್ಚಕರಿದ್ದಾರೆ. ಅವರಿಂದ ಇಲ್ಲಿನ ದೇವಸ್ಥಾನದ ಇತಿಹಾಸದ ಬಗ್ಗೆ ಕೇಳಿ ತಿಳಿದುಕೊಳ್ಳೋಣ. ಇಲ್ಲಿನ ದೇವಸ್ಥಾನದ ಇತಿಹಾಸದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಶ್ವೇತಾಂಗಂ ದಿವ್ಯದೇಹಂ ಸುಲಲಿತವದನಂ ಜೇಷಶೃಂಗಾಂತರಾಳಂ ರುದ್ರಾಕ್ಷಂ ಸ್ವರ್ಣಯುಕ್ತಂ ಕಿಣಿ ವರ್ಣಂ ಕಿಣಿ ಕಂಠಿಕಾಯ ವಂದೇ ಘಂಟಾರವಮರಕತಮಯ ಸ್ತಂಭ ಗಂಭೀರ ಘೋಷಂ ಸಾಕ್ಷಾತ್ ಧರ್ಮಸ್ವರೂಪಂ. ಪ್ರಥಮವಾಗಿ ಆನಂದಿಕೇಶ್ವರನಿಗೆ ನಮಸ್ಕಾರ ಮಾಡಿ ನಮ್ಮ ವಿಷಯವನ್ನು ಹೇಳುವ. ಯಾಕೆಂದರೆ ನಾವು ಮಾತಾಡುವಂಥ ವಿಷಯದಲ್ಲಿ ಯಾರಿಗಾದರೂ ಏನಾದರೂ ಏನೋ ಲೋಪದೋಷಗಳಿರ್ತ ಹಲವಾರು ಸಲ ನಾವು ಮಾತಾಡುವಾಗ ಅದಕ್ಕೆ ಅವರಿಗೆ ಕ್ಷಮೆ ಕೇಳ್ತಾ ನಮ್ಮ ಮುಂದಿನ ವಿಷಯವನ್ನು ನಾನು ಹೇಳ್ತಾ ಇದ್ದೆ. ಇದು ಇತಿಹಾಸ ಅಂದರೆ ಇಲ್ಲೇ ಸಮೀಪದಲ್ಲಿ ಜಾಬಾಲಿ ಮನೆ ತಪಸ್ಸಿ ಕುಂತಿರುವಂಥದ್ದು. ಇಲ್ಲೇ ಜಂಬೂರು ಮಾಲಿಂಗೇಶ್ವರ ಇದೆ. ಇದೀಗ ಈ ನಂದಿಕೇಶ್ವರನ ಮೂಲ ಸ್ಥಾನ ಅಲ್ಲಿ ಜಾಬಾಲಿ ಮನೆ ತಪಸ್ಸಿ ಕುಂತಂಥದ್ದು. ಕುಂತಾವಾಗ ಈಶ್ವರ ಇದೇ ಮಾರ್ಗವಾಗಿ ಬಂದ ಅವನ ಇಷ್ಟಾರ್ಥವನ್ನು ಈಡೇರಿಸಲುವಾಗಿ ಇಲ್ಲಿ ಬರುವಾಗ ಈ ಈಶ್ವರನಿಗೆ ವಿಶೇಷತೆ ಕಾಣುತ್ತೆ. ಅಂದರೆ ಯಜ್ಞ ಯಾಗಾದಿಗಳೆಲ್ಲ ನಡೆದಂಥ ಸ್ಥಳ, ಇಲ್ಲೇನೋ ಒಂದು ವಿಶೇಷತೆ ಉಂಟು. ಆವಾಗ ಈಶ್ವರ 4 ದಿಕ್ಕಿಗೂ ತಿರುಗಿ ನೋಡುವಾಗ ಈಶ್ವರನ ಗಣಗಳೆಲ್ಲ ಬೆನ್ನಿಗೆ ಬರ್ತಾಯಿದ್ರು. ಆಗ ಈಶ್ವರ ಏನು ಮಾಡಿದ, ಗಣಗಳೆಲ್ಲ ಪ್ರಶ್ನೆ ಮಾಡಿದ, ನೀವೆಲ್ಲ ಎಲ್ಲಿಗೆ ಬರ್ತಾಯಿದ್ರಿ, ಎಲ್ಲಿಗೆ ಹೋಗ್ತಾಯಿದ್ರಿ ಹೇಳಿ. ಆಗ ಅವ್ರ ಗಣಗಳ ಈಶ್ವರನ ಹತ್ರ ಹೇಳೋದಂಥದ್ದು, ನಮ್ಮ ದೇವರು ಎಲ್ಲಿರ್ತಾರೆ ನಾವು ಅಲ್ಲಿ ಅವ್ರ ಬೆನ್ನಿಗೆ ಇರೋದಲ್ವ, ಕೈಲಾಸದಲ್ಲಿದ್ದು ನಾವು ಏನು ಮಾಡೋದು, ನಾವು ನಿಮ್ಮ ಬೆನ್ನಿಗೆ ಬರ್ತಾ ಇದ್ದೇವೆ. ಆಗ ಈಶ್ವರ ಅವರಿಗೆ ಒಂದು ಅಭಯವನ್ನು ಕೊಡ್ತಾನೆ, ನೀವು ಮುಂದೆ ಬರೋದು ಬೇಡ, ಇಲ್ಲೇ ನೆಲೆಯಾಗ ನಿಲ್ಲಿ, ನಿಮ್ಗೆ ಇದಕ್ಕೊಂದು ನೆಲೆಯನ್ನು ಕೊಡ್ತಾರೆ, ಇಲ್ಲೊಂದು ಪುಣ್ಯಕ್ಷೇತ್ರವಾಗಿ ಅಭಿವೃದ್ಧಿ ಆಗುತ್ತೆ, ಇದಕ್ಕೆ ಸಂಬಂಧಪಟ್ಟವ್ರು ಇದಕ್ಕೆಲ್ಲ ಒಂದು ಜೀರ್ಣೋದ್ಧಾರನೆಲ್ಲ ಮಾಡಿ ನಿಮಗೊಂದು ನೆಲೆ ಕೊಡ್ತಾರೆ, ನೀವು ಇಲ್ಲೇ ನೆಲೆಯಾಗಿ ನಿಲ್ಲಿ. ನಾನು ನನ್ನ ಭಕ್ತ ಒಬ್ಬ ಜಾಬಾಲಿ ಮುನಿ, ಅವನು ನನ್ನ ಕುರಿತಂದು ತಪಸ್ಸು ಮಾಡ್ತಾಯಿದ್ದ, ಅವನ ಇಷ್ಟಾರ್ಥವನ್ನು ಈಡೇರಿಸಲುವಾಗಿ ಅಣತಿ ದೂರದಲ್ಲಿ ಅವನು ತಪಸ್ಸು ಮಾಡ್ತಾಯಿದ್ದ, ಅಲ್ಲಿಗಾಗಿ ನಾನು ಹೋಗ್ತಾಯಿದ್ದೆ, ನೀವು ಇಲ್ಲೇ ಹೇಳಿ ಇಲ್ಲೇ ಅವರು ನನ್ನ ಗಣಗಳನ್ನೆಲ್ಲ ಬಿಟ್ಟು ಈಶ್ವರ ಮುಂದೆ ಹೋದ. ಆ ನಂತರದಲ್ಲಿ ಈ ಗಣಗಳೆಲ್ಲ ಏನು ಮಾಡಿದ್ರು ಕೇಳಿದ್ರೆ ಊರಲ್ಲೆಲ್ಲ ತೊಂದರೆ ಕೊಡೋದು. ಅಂದರೆ ಅವರಿಗೇನೊಂದು ನಾವು ಕೊಡುವಂಥ ಆಹಾರಗಳು ಸಿಗ್ತಾಯಿಲ್ಲ, ಇದೆಲ್ಲ ಎಲ್ಲ ಊರಲ್ಲೆಲ್ಲ ತೊಂದರೆ ಕೊಡ್ತಾಯಿದ್ರು. ಆವಾಗ ಜಿಜ್ಞಾಸೆಗಳೆಲ್ಲ ಆಯಿತು ಊರವರಿಗೆ. ಆಗ ಕೊಳಕೆ ಬೇಲವರು 3 ಮನೆಯವರು, ಅವ್ರಿಗೆ ಈ ಊರಿಗೊಂದು ಕೋರ್ಟ್ ಇದ್ದಾಗೆ ಅದು. ಕೊಳಕೆ ಬೇಲೆ 3 ಮನೆಯವರು ಅವರೆಲ್ಲ ಸೇರಿ ತಂತ್ರಿಗಳ ಮನೆಗೆ ಹೋದರು. ತಂತ್ರಿಗಳು ಯಾರು ಕೇಳಿದರೆ ನಮ್ಮ ಗರ್ಕಿ ಮಾಡಿದವರು. ಅವರಿದ್ದೆಲ್ಲ ಹೋದವಾಗ ಆ ಗರ್ಕಿ ಮಾಡಿದವರೆಲ್ಲ ಚಿಂತನೆಯನ್ನು ಮಾಡಿದವಾಗ ಹೀಗೀಗ ಆಗಿದೆ, ಅಲ್ಲಿ ಹೀಗೀಗ ಉಂಟು, ಆ ಗಣಗಳೆಲ್ಲ ಇಲ್ಲಿ ಬಂದಿದ್ರೆ ಅವರೆಲ್ಲ ಅಲ್ಲಿ ಪ್ರತಿಷ್ಠೆ ಮಾಡಬೇಕು, ಮುಂದೆ ಅವರಿಗೆ ಒಂದು ಪ್ರತಿಷ್ಠೆ ಮಾಡಿ ಅವರಿಗೆಲ್ಲ ಪೂಜೆ ಪುನಸ್ಕಾರಗಳೆಲ್ಲ ನಡಿಬೇಕು ಮುಂದೆ. ಅಷ್ಟಾದ್ರೆ ಮಾತ್ರ ಊರಿಗೆಲ್ಲ ಒಂದು ನೆಮ್ಮದಿಯಾದಂಥ ಜೀವನ, ಊರಲ್ಲಿದ್ದವರಿಗೆಲ್ಲ ಒಂದು ಒಳ್ಳೆಯದಾಗುವಾಗ ಅನುಗ್ರಹ ಆಗುತ್ತೇಳಿ ಗರ್ಕಿ ಮಠದ ಅಡಿಗರು ಅವರ ಕುಟುಂಬದವರು ಎಲ್ಲ ಸೇರಿ ಇದು ಮಾಡಿದ್ರು. ಆ ನಂತರದಲ್ಲಿ ಗರ್ಕೆ ಮಠದ ಅಡಿಗರ ಮತ್ತು ಕೊಳಕೆ ಬೇಲೆ 3 ಮನೆಯವರು, ಅವ್ರು ಎಷ್ಟು 3 ಮನೆಯವರು ಹೇಳ್ತಾರೆ, ಮತ್ತು ಅವರೆಲ್ಲ ಸೇರಿ ಇದಕ್ಕೊಂದು ಪ್ರತಿಷ್ಠೆಯನ್ನು ಮಾಡಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ತಾ ಬಂದರು. ಒಂದು 800 ವರ್ಷದ ಇತಿಹಾಸದ ದೇವಸ್ಥಾನ ಇದೆ. ಇವತ್ತು ನಿನ್ನಿಂದೆಲ್ಲ 800 ವರ್ಷದ ಇತಿಹಾಸದ ದೇವಸ್ಥಾನ ನೋಡಿದಾಗ ಬಂದಂಥ ಭಕ್ತಾದಿಗಳು ಗೊತ್ತಾಗುತ್ತೆ ಎಷ್ಟು ಹಳೆಯ ದೇವಸ್ಥಾನ. ಮತ್ತು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇಷ್ಟು ವಿಗ್ರಹಗಳಿರುವಂಥ ಮೂರ್ತಿ ಎಲ್ಲೂ ಯಾವ ದೇವಸ್ಥಾನದಲ್ಲೂ ಎಲ್ಲೂ ಇಲ್ಲ, ಯಾವ ಜಾಗದಲ್ಲೂ ಇಲ್ಲ. ಇಲ್ಲಿ ಬರುವಾಗ ಭಕ್ತಾದಿಗಳ ವಿಶೇಷತೆ ಅಂದರೆ ಅಷ್ಟು ಮೂರ್ತಿಗಳು ವಿಗ್ರಹಗಳುಂಟು. ಇಲ್ಲಿ ಬರುವಂಥವ್ರು ಅಷ್ಟು ಭಕ್ತಿಯಿಂದ ಬರ್ತಾರೆ. ಅದೇ ಇವಾಗ ನಮ್ಮ ದೇವಸ್ಥಾನದಲ್ಲಿ ಸೇವೆಗಳು ನಡೆಯುವಂಥದ್ದು ವಿಶೇಷವಾಗಿ ನಮ್ಮ ದರ್ಶನ ಸೇವೆ, ಹರಕೆ ಪೂಜೆ. ಅಂದರೆ ನಾವು 58 ದೀಪವನ್ನು ಹಚ್ಚುತ್ತೇವೆ. ದೊಡ್ಡ ಪೂಜೆ ಸಣ್ಣ ಪೂಜೆ ಇದೆ. ದೊಡ್ಡ ಪೂಜೆ ಮಾಡಿದರೆ
58 ದೀಪ, 50 ಕಾಯಿ ಮತ್ತು 7 ಸೇರೆ ಕಿಚ್ಚರು ಇದನ್ನೆಲ್ಲ ಮಾಡಿ ಬಲಿ ಇದೆಲ್ಲ ಇರುತ್ತೆ. ಆನಂದ ಮಾಮಂಗಳಾರತಿ ಆದ ನಂತರದಲ್ಲಿ ದರ್ಶನ ಸೇವೆ ಮತ್ತು ನಂದಿಕೇಶ್ವರನಿಗೆ ಪರಿವಾರ ದೇವತೆಗಳಿಗೆ ಎಲ್ಲರಿಗೂ ಪ್ರಿಯವಾದಂಥ ಸೇವೆ ಅಂದರೆ ಒಡೆ ನೈವೇದ್ಯ, ಅಲ್ಲಿ ಒಡೆ ಪೂಜೆ ವಿಶೇಷ ಎಲ್ಲ ಕಷ್ಟ ಕಾಲದಲ್ಲಿ ಹೇಳ್ಕೊಂಡಂಥದ್ದು. ಅವರ ಕಷ್ಟ ನಿವಾರಣೆ ಆದಮೇಲೆ ಕೊಡುವಂಥ ಸೇವೆಗಳು ಅದನ್ನೆಲ್ಲವ, ಮತ್ತು ಬಾರದಾನ ಸೇವೆ ಇದನ್ನೆಲ್ಲ ಕೊಡುವಂಥದ್ದು. ಮತ್ತು ತುಂಬ ಇತ್ಯಾದಿ ಬೇರೆ ಬೇರೆಗಳ ಸೇವೆಗಳೆಲ್ಲ ಇದೆ. ನಂಬಿದಂಥ ಭಕ್ತಾದಿಗಳ ಕಷ್ಟವನ್ನೆಲ್ಲ ಪರಿಹಾರ ಮಾಡಿದ ಆ ನಂದಿಕೇಶ್ವರ. ಅವನ ಅನುಗ್ರಹದಿಂದ ಭಕ್ತಾದಿಗಳು ತುಂಬ ಜನ ಬರ್ತಾಯಿದ್ರು, ಬಂದವ್ರ ಕಷ್ಟವನ್ನೆಲ್ಲ ಪರಿಹಾರ ಆಗಿದೆ. ಮುಂದೆ ಈಗ ನಮ್ಮದು ಈಗ ಹರಕೆ ಪೂಜೆ ತುಂಬ 2015ನೇ ಇಸ್ವಿದ ಹರಕೆ ಪೂಜೆ ನಡೀತಾ ಇದೆ. ಇವಾಗ 2045ರಲ್ಲಿ ಬುಕ್ಕಿಂಗ್ ಆಗಿದೆ. ಇನ್ನು ಮುಂದೆ ಅದಕ್ಕೆ ಈಗ ಆ ಸೇವೆ ಕೊಡ್ಲಿಕ್ಕೆ ಕಷ್ಟ. ಕೆಲವರು ಹಳೆಯವರೆಲ್ಲ ಬಂದು ಹೇಳ್ತಾರೆ, ನಮಗೆ ನಮ್ಮ ಜೀವ ನಾವು ಹೇಳ್ಕೊಂಡಂಥ ಹರಕೆ ಪೂಜೆ ನಮಗೆ ಪೂಜೆ ಸಿಕ್ಕಲಿಲ್ಲ, ನಮ್ಮ ಜೀವ ಇರುವಾಗೆ ನಾವು ಒಂದು ಪೂಜೆ ಕೊಟ್ಕೊಳ್ಬೇಕು, ನಮ್ಗೆ ದೇವರಿಗೆ ಒಂದು ಪೂಜೆ ಕೊಡಿ ನಮ್ಗೆ ಹೇಳ್ತಾರೆ. ಆದರೆ ಪೂಜೆ ಸಿಗೋದಿಲ್ಲ. ಅದಕ್ಕಾಗಿ ಅನುಕೂಲ ಇದ್ದವರು ಅದು ಬೆಳಕಿನ ಸೇವೆ. ಈಗ ಯಕ್ಷಗಾನ ಮೇಳವನ್ನು ಈ ಕ್ಷೇತ್ರದಿಂದ ಹೊರಟಿದೆ ಇವಾಗ ನವಂಬರ್ 21ರಿಂದ. ಆ ರೂಪದಲ್ಲೂ ಅನುಕೂಲ ಇದ್ದವರು ಆ ರೂಪದಲ್ಲೂ ಬೆಳಕಿನ ಸೇವೆಯನ್ನು ಕೊಡ್ಬೋದು. ಅವನಿಗೆ ಪ್ರೀತ್ಯರ್ಥವಾದಂಥ ಸೇವೆ ಅದು, ಆ ರೂಪದಲ್ಲೂ ಕೊಡ್ಬೋದು. ಇದು ನಮ್ಮದು ಬಲಿ ಸೇವೆ, ಬಲಿ ಮತ್ತು ಕಾಯಿ ಹೊಡೆದು ಇದೆಲ್ಲ ಇದೆಯಲ್ಲ, ಆ ರೂಪದಲ್ಲೂ ಕೊಡ್ಬೋದು. ಎರಡೂ ಬೆಳಕಿನ ಸೇವೆ ಆ ರೂಪದಲ್ಲಿ ಜನರು ಕೊಡ್ತಾಯಿದ್ರು. ಏನು ಅವರ ಕಷ್ಟವನ್ನು ಪರಿಹಾರ ಆದ ನಂತರದಲ್ಲಿ ಕೊಡುವಂಥ ಸೇವೆ. ಆ ಸೇವೆನ ನಿರಂತರ ನಡೀತಾ ಇದೆ. ಮಾರ್ಚ್ 12ಕ್ಕೆ ಮಾರಿ ಪೂಜೆ, ಮತ್ತಾಗಿ 14ಕ್ಕೆ ಮಾರ್ಚಲ್ಲಿ ಬರುವಂಥ ಸಂಕ್ರಮಣ. 4-5 ವರ್ಷಕ್ಕೊಂದ್ಸಲ ಚೇಂಜ್ ಆಗುತ್ತೆ. ಮಾರ್ಚಲ್ಲಿ ಬರುವಂಥ ಸಂಕ್ರಮಣಕ್ಕೆ ಇಲ್ಲಿ ಗಂಡ ಸೇವೆ ಅಂದರೆ ಈ ಸಲ ಮಾರ್ಚ್ 14ಕ್ಕೆ ಗಂಡ ಸೇವೆ, 15ಕ್ಕೆ ಶೆಡಿ ಸೇವೆ, 16ಕ್ಕೆ ತುಲಾಭಾರ, ಬಸವನ ಕಾಣಿಕೆ ಇದೆಲ್ಲ ಇರುತ್ತೆ. ಅದು ಆ ಸೇವೆಗಳು ತುಂಬ ಭಕ್ತಾದಿಗಳು. ಕೊಳಕೆ ಬೇಲು 3 ಮನೆಯವರು ಇದನ್ನೆಲ್ಲ ಸೇವೆಗಳನ್ನು ಇದು ಏನಿದ್ರು ಅವರು ಮುಕ್ತೇಶ್ವರ ಅನುವಂಶಿಕ ಮುಕ್ತೇಶ್ವರವರು ಕೊಳಕೆ ಬೇಲವರು 3 ಮನೆಯವರ ಅವರೇ ನಡ್ಸ್ಕೊಂಡು ಹೋಗುವಂಥ ದೇವಸ್ಥಾನಗಳಿದು. ಅವರಿಂದ ಏನೇ ಕಾರ್ಯಕ್ರಮ ಆಗೋದಿದ್ರು ಅವ್ರ ಮುಖೇನ ಅವರೇ ನಡ್ಸ್ಕೊಂಡು ಹೋಗುವಂಥದ್ದು. ಮತ್ತು ತಂತ್ರಿಗಳ ಮುಖೇನ ಗರಿಕೆ ಮಠದ ಅಡಿಗರ ತಂತ್ರಿಗಳು ಅವ್ರ ಮುಖೇನ ಎಲ್ಲ ಅವರ ನಿರ್ದೇಶನದ ಮೇರೆಗೆ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಈಗ. ಇದಿಷ್ಟು ಈ ದೇವಸ್ಥಾನದ ಬಗ್ಗೆ ಅರ್ಚಕರಿಂದ ಮಾಹಿತಿ. ಧನ್ಯವಾದಗಳು. ಈ ದೇವ ಸತ್ಯಕ್ಕೆ ಧರ್ಮಕ್ಕೆ ತಲೆಬಾಗುವ ಸ್ವಾಮಿಯಾಗಿದ್ದು, ಅಧರ್ಮ ಅಸತ್ಯಗಳಿಂದ ಬದುಕುವ ಜನರಿಗೆ ಈ ದೇವನ ಬಳಿ ಪ್ರವೇಶವಿಲ್ಲ. ವ್ಯವಹಾರ ಸಮಸ್ಯೆ, ಸಂತಾನ ಸಮಸ್ಯೆ, ಉದ್ಯೋಗ ಸಮಸ್ಯೆ, ವೈವಾಹಿಕ ಸಮಸ್ಯೆಗಳಿಂದ ಬಳಲುವವರು ಇಲ್ಲಿಗೆ ಬಂದು ದೇವರಿಗೆ ಗೆಂಡ ಸೇವೆಯನ್ನು ಸಲ್ಲಿಸುತ್ತೇವೆ ಎಂದು ಹೊರಗೆ ಹೊತ್ತುಕೊಂಡರೆ ಈ ದೇವ ನಮ್ಮೆಲ್ಲ ಸಮಸ್ಯೆಗಳಿಗೆ ಮುಕ್ತಿಯನ್ನು ನೀಡುತ್ತಾನೆ. ಅಲ್ಲದೆ ಪ್ರಾಮಾಣಿಕವಾಗಿ ಬದುಕುವ ಎಲ್ಲ ಜನರಿಗೂ ಸದಾ ಸನ್ಮಾರ್ಗದಲ್ಲಿ ನಡೆಯುವಂತೆ ಅನುಗ್ರಹವನ್ನು ನೀಡುತ್ತಾನೆ ಈ ನಂದಿಕೇಶ್ವರ ಸ್ವಾಮಿ. ಕಾರಣಿಕದ ದೇವತೆಗಳು ನೆಲೆಸಿರುವಂತಹ ಈ ಕ್ಷೇತ್ರದಲ್ಲಿ ಕಾಶಶಿಲ್ಪಗಳ ಅನೇಕ ಮೂರ್ತಿಗಳು ಇವೆ. ಪಂಚಮುಖ ನಂದಿಯ ಮೇಲೆ ಆಸೀನಳಾದ ದುರ್ಗೆ, ಬಲಾನಂದಿ, ತ್ರಿಮುಖ ನಂದಿ, ಆಕಾಶನಂದಿ, ಪರಿವಾರ ದೇವರಾದ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಚಾಮುಂಡಿ, ಸಪ್ತ ಮಾತೃಕೆಯರು, ವೀರಭದ್ರ, ಕಾಲಭೈರವ, ಪಂಜುರ್ಲಿ ದೇವರು, ಹುಲಿದೇವರು ಹೀಗೆ ಬರೋಬ್ಬರಿ 172 ಬಗೆಯ ದೇವರ ಮರದ ವಿಗ್ರಹವನ್ನು ನಾವಿಲ್ಲಿ ನೋಡಬಹುದಾಗಿದೆ. ಇನ್ನು ಈ ದೇವಸ್ಥಾನದ ಸ್ಥಳ ಪುರಾಣದ ಪ್ರಕಾರ ಜಾಬಾಲಿ ಸತ್ಯಕಾಮ ಋಷಿಗಳ ಆದೇಶದ ಮೇರೆಗೆ ಮಹಾರಾಜನೊಬ್ಬ ಅಶ್ವಮೇಧ ಯಾಗ ಮಾಡಲು ಈ ಸ್ಥಳವೇ ಸೂಕ್ತವೆಂದು ಪರಿಗಣಿಸಿ ಕುದುರೆಯನ್ನು ಶಿರಿಯಾರ ಗ್ರಾಮದ ಒಂದು ಸ್ಥಳದಲ್ಲಿ ಕಟ್ಟಿಹಾಕಿ ನಂತರ ಯಜ್ಞಕ್ಕೆ ಬೇಕಾದ ಮೇಕೆಗಳನ್ನು ಈ ದೇವಸ್ಥಾನ ಇರುವ ಸ್ಥಳದಲ್ಲಿ ಕಟ್ಟಿಹಾಕಿ ನಂದಿಕೇಶ್ವರನ ಅನುಗ್ರಹದಿಂದ ಯಾವುದೇ ವಿಘ್ನವಿಲ್ಲದೆ ಯಾಗವನ್ನು ನಡೆಸುತ್ತಾನೆ. ಈ ರಾಜ ಮೇಕೆ ಕಟ್ಟಿದ ಜಾಗವೇ ಮುಂದೆ ಜನರ ಬಾಯಿಂದ ಬಾಯಿಗೆ ಹರಿದಾಡಿ ಮೇಕೆ ಕಟ್ಟು ಎಂದು ಪ್ರಸಿದ್ಧಿಯಾಯಿತು ಎಂದು ಹೇಳಲಾಗುತ್ತದೆ. ಹಾಗೆ ರಾಜನು ಕುದುರೆ ಕಟ್ಟಿದ ಜಾಗವನ್ನು ಕುದುರೆ ಕಟ್ಟು ಎಂದು ಕರೆಯಲಾಗುತ್ತದೆ. ಇನ್ನೊಂದು ಐತಿಹ್ಯದ ಪ್ರಕಾರ ಜಂಬುಕೇಶ್ವರ ಎಂಬ ಸನ್ಯಾಸಿ ಈ ಸ್ಥಳದಲ್ಲಿ ಅನೇಕ ಯಾಗಗಳನ್ನು ಮಾಡಿಸಿ ಶಿವನ ಗಣಗಳನ್ನು ಸ್ಥಾಪಿಸಿದ. ಇದೇ ಮುಂದೆ ಮೇಕೆಕಟ್ಟು ದೇವಸ್ಥಾನವಾಯಿತು ಎಂಬ ನಂಬಿಕೆಯೂ ಇದೆ.
ದೇವಸ್ಥಾನದ ನಂದಿಕೇಶ್ವರ ಸ್ವಾಮಿಯನ್ನು ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ದರ್ಶನ ಮಾಡಬಹುದಾಗಿದೆ. ಭಕ್ತಾದಿಗಳು ದೇವರಿಗೆ ಅಭಿಷೇಕ ಸೇವೆ, ಹಣ್ಣುಕಾಯಿ ಸೇವೆ, ಕುಂಕುಮಾರ್ಚನೆ, ಅಷ್ಟೋತ್ತರ ನಾಮಾವಳಿ ಮತ್ತು ಗೆಂಡ ಸೇವೆಗಳನ್ನು ಸಲ್ಲಿಸಬಹುದಾಗಿದೆ. ಈ ಕ್ಷೇತ್ರದ ಇನ್ನೊಂದು ವಿಶೇಷತೆ ಎಂದರೆ ಇಲ್ಲಿ ನಡೆಯುವ ಶಡಿ ಉತ್ಸವ. ಜಾತ್ರೆ ನಡೆಯುವ ಸಂದರ್ಭದಲ್ಲಿ ಇಲ್ಲಿ ದೇವಾಲಯದ ಎದುರು ಭಾಗದಲ್ಲಿ ಸುಮಾರು 25 ಅಡಿ ಎತ್ತರದ 3 ಕಂಬಗಳಿದ್ದು ಅದಕ್ಕೆ ಉದ್ದದ ತೊಲೆಗಳನ್ನು ಬಳಸಿ ಕಂಬದ ಒಂದು ಭಾಗಕ್ಕೆ ಕಬ್ಬಿಣದ ತೊಟ್ಟಿಲುಗಳನ್ನು ಕಟ್ಟಲಾಗುತ್ತದೆ. ನಂತರ ಈ ತೊಟ್ಟಿಲಿನಲ್ಲಿ ಸೇವಾಕರ್ತರನ್ನು ಕುಳ್ಳಿರಿಸಿ ತೊಲೆಯ ಇನ್ನೊಂದು ಭಾಗವನ್ನು ಭಕ್ತಾದಿಗಳು ಎಳೆಯುವ ಮೂಲಕ ಶಡಿ ಕಂಬಕ್ಕೆ 3 ಸುತ್ತು ವೃತ್ತಾಕಾರದಲ್ಲಿ ಪ್ರದಕ್ಷಿಣೆ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ತೊಟ್ಟಿಲಲ್ಲಿ ಕುಳಿತ ಸೇವಾಕರ್ತರು ದೇವರ ಪ್ರಸಾದವಾದ ಹೂವು, ಬಾಳೆಹಣ್ಣುಗಳನ್ನು ಭಕ್ತರತ್ತ ಎಸೆಯುತ್ತಾರೆ. ಹೀಗೆ ಎಸೆದ ದೇವರ ಪ್ರಸಾದವನ್ನು ಯಾರು ಸ್ವೀಕರಿಸುತ್ತಾರೋ ಅವರ ಬದುಕಿನಲ್ಲಿ ಎಲ್ಲ ಕಷ್ಟಗಳನ್ನು ನಂದಿಕೇಶ್ವರ ಸ್ವಾಮಿ ದೂರ ಮಾಡುತ್ತಾನೆ ಎಂದು ಹೇಳಲಾಗುತ್ತದೆ. ಹೀಗಾಗಿ ಈ ಶಡಿ ಉತ್ಸವದಲ್ಲಿ ಸಾವಿರಾರು ಜನರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ನಂದಿಕೇಶ್ವರನ ಈ ದೇವಸ್ಥಾನವು ಉಡುಪಿ ಜಿಲ್ಲೆಯ ಶಿರಿಯಾರದ ಸಮೀಪದ ಮೆಕ್ಕೆಕಟ್ಟು ಎಂಬ ಗ್ರಾಮದಲ್ಲಿದೆ. ಧನ್ಯವಾದಗಳು.